ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬದ ಸಂಭ್ರಮದ ಸಂದರ್ಭದಲ್ಲಿ ಮೈಸೂರು ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡು ಬಲೂನ್ ಮಾರಾಟಗಾರ ಸಾವನ್ನಪ್ಪದ, 4 ಗಾಯಗೊಂಡರು. ಈ ಪ್ರಕರಣ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಈ ಘಟನೆ ಕುರಿತಂತೆ ಎಲ್ಲಾ ಆಯಾಮದಲ್ಲಿ ತನಿಖೆ ಒಂದು ಕಡೆ ಆಗ್ತಿರುವಾಗ ನಿಜಕ್ಕೂ ಹೀಲಿಯಂ ಡೇಂಜರಸ್ಸಾ? ಏನು ಎಚ್ಚರಿಕೆ ಬೇಕಿದೆ? ಎಡವಿದ್ದೆಲ್ಲಿ? ಈ ಎಲ್ಲಾ ಪ್ರಶ್ನೆಗಳು ಬರುತ್ತೆ. ಆ ಬಗ್ಗೆ ಇನ್ ಡೀಟೇಲ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಹೀಲಿಯಂ ಒಂದು ನಾನ್ ಫ್ಲೇಮೇಬಲ್ ಅನಿಲ. ಆದರೆ ಸಿಲಿಂಡರ್ಗಳು ಅತಿ ಹೆಚ್ಚಿನ ಒತ್ತಡದಲ್ಲಿರೋದ್ರಿಂದ ಅವುಗಳ ನಿರ್ವಹಣೆಯಲ್ಲಿ ಮೇಂಟೈನ್ ಮಾಡುವಾಗ ಎಚ್ಚರಿಕೆ ತಪ್ಪಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಿದ್ರೆ ಹೀಲಿಯಂ ಸಿಲಿಂಡರ್ ಯಾಕೆ ಸ್ಫೋಟ ಆಗತ್ತೆ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಹೀಲಿಯಂ ಸ್ವತಃ ಉರಿಯೋದಿಲ್ಲ. ಇಲ್ಲಿ ಸ್ಫೋಟ ಅಂತಂದ್ರೆ ಅದು ರಾಸಾಯನಿಕ ಸ್ಫೋಟ ಅಲ್ಲ, ಬದಲಿಗೆ ಅತಿಯಾದ ಒತ್ತಡದಿಂದ ಸಿಲಿಂಡರ್ನ ಲೋಹ ಸಿಡಿಯೋದು, ಅಂದರೆ ಮೆಕ್ಯಾನಿಕಲ್ ಫೇಲ್ಯೂರ್. ಯಾಕಾಗತ್ತೆ? ಅತಿಯಾದ ಶಾಖ. ಸಿಲಿಂಡರನ್ನು ನೇರವಾಗಿ ಸೂರ್ಯನ ಬೆಳಕಿನಲ್ಲಿ ಅಥವಾ ಹೆಚ್ಚಿನ ಶಾಖ ಇರೋ ಜಾಗದಲ್ಲಿ ಇಟ್ಟರೆ ಅನಿಲ ಹಿಗ್ಗುತ್ತೆ. ಒತ್ತಡ ಸಿಲಿಂಡರ್ನ ಮಿತಿ ಮೀರಿದಾಗ ಅದು ಸ್ಫೋಟ ಆಗುತ್ತೆ. ಇನ್ನು ಫಿಸಿಕಲ್ ಡ್ಯಾಮೇಜಿಂದಲೂ ಕೂಡ ಹಾನಿಯಾಗುತ್ತೆ. ಅಂದರೆ ಸಿಲಿಂಡರ್ ಕೆಳಗೆ ಬಿದ್ದು ಬಿಟ್ರೆ ಅಥವಾ ವಾಲ್ ಮುರಿದು ಹೋದರೆ ಒಳಗೆ ಕುದಿತಾ ಇರುವಂಥ ಒತ್ತಡ ರಾಕೆಟ್ನಂತೆ ಸಿಲಿಂಡರನ್ನು ಮುಂದಕ್ಕೆ ತಳ್ಳುತ್ತೆ. ಇದು ಕ್ಷಿಪಣಿಯಂತೆ ಕೆಲಸ ಮಾಡಿ ಭಾರಿ ಹಾನಿ ಉಂಟು ಮಾಡಬಹುದು. ಇನ್ನು ತುಕ್ಕು ಹಿಡಿದು ಹೋಗಿದ್ರೆ, ಹಳೆ ಸಿಲಿಂಡರ್ಗಳ ಕೆಳಭಾಗದಲ್ಲಿ ತುಕ್ಕು ಹಿಡಿದು ದುರ್ಬಲ ಆಗಿರುತ್ತೆ, ಅದು ಕೂಡ ಹೆಚ್ಚಿನ ಒತ್ತಡವನ್ನು ತಡಿಲಿಕ್ಕಾಗದೆ ಸಿಡಿದು ಹೋಗ್ಬಿಡ್ಬೋದು. ಅದರ ಜೊತೆಗೆ ಕಡಿಮೆ ದರದ ಹೈಡ್ರೋಜನ್ ಬಳಕೆ, ಅಂದರೆ ಅನೇಕ ಪ್ರಕರಣಗಳಲ್ಲಿ ಈ ಬಲೂನ್ ಮಾರಾಟಗಾರರು ಲಾಭಕ್ಕೆ ಅಂತ ಹೀಲಿಯಂ ಬದಲಿಗೆ ಮನೆಯಲ್ಲೇ ತಯಾರಿಸಿದ ಹೈಡ್ರೋಜನ್ ಅನಿಲವನ್ನು ಬಳಸ್ಬಿಡ್ತಾರೆ. ಹೈಡ್ರೋಜನ್ ಅತ್ಯಂತ ಬೇಗನೆ ಬೆಂಕಿ ಹೊತ್ಕೊಳ್ಳುವಂತಹ ಗುಣ ಇದೆ. ಅದು ಮಾರಣಾಂತಿಕ ಸ್ಫೋಟಕ್ಕೆ ಕಾರಣ ಆಗಬಹುದು. ಹಾಗಿದ್ರೆ ಏನು ಸುರಕ್ಷತಾ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ? ಈ ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಲಿಯಂ ಸಿಲಿಂಡರ್ ಅಂದರೆ ನೇರವಾಗಿರಿಸಿ, ಅಂದರೆ ಆ ಸಿಲಿಂಡರ್ಗಳನ್ನ ಯಾವಾಗಲೂ ಕೂಡ ಸರಪಳಿಯಿಂದ ಕಟ್ಟಿ ಭದ್ರಪಡಿಸಬೇಕು, ನೇರವಾಗಿ ನಿಲ್ಲಿಸಬೇಕು. ಮನೆಯಲ್ಲಿಡೋದಿದ್ರೆ ಶಾಖದಿಂದ ದೂರ ಇಡಿ, ಅಂದರೆ 52 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ತಾಪಮಾನ ಇರುವಂಥ ಜಾಗದಲ್ಲಿ ಇಡಲೇಬೇಡಿ. ಜೊತೆಗೆ ಸಾಗಾಣಿಕೆ ಮಾಡುವಾಗ ನೆಲದ ಮೇಲೆ ಉರುಳಿಸಬೇಡಿ. ಸಾಗಿಸೋದಕ್ಕೆ ಸರಿಯಾದ ಟ್ರಾಲಿ ಅಥವಾ ಕಾರ್ಟ್ ಬಳಸಿ. ಹಾಗೆ ನೀವು ಲಿಫ್ಟ್ಗಳಲ್ಲೆಲ್ಲ ಅದನ್ನು ಬಳಸದೇ ಇದ್ದರೆ ಒಳಿತು ಅಂತ ಅನಿಸುತ್ತೆ. ಜೊತೆಗೆ ವಾಲ್ವ್ ರಕ್ಷಣೆ ಕೂಡ ಬಹಳ ಪ್ರಮುಖ. ಸಿಲಿಂಡರ್ ಬಳಸದೇ ಇದ್ದಂಥ ಸಮಯದಲ್ಲಿ ಅದರ ಕ್ಯಾಪನ್ನು ಯಾವಾಗಲೂ ಭದ್ರವಾಗಿ ಹಾಕಿರಿ. ಇದು ಒಂದಿಷ್ಟು ಸುರಕ್ಷತಾ ಕ್ರಮ. ಅಫ್ಕೋರ್ಸ್ ಈ ಮೈಸೂರು ಘಟನೆ ಏನಿದೆ, ಬೇರೆ ಬೇರೆ ಆಯಾಮ ಇದೆಯಾ ಈ ಒಂದು ದುರ್ಘಟನೆಗೆ? ಇದು ನಿಜಕ್ಕೂ ಅವಘಡನಾನ? ಅದ್ರ ಬಗ್ಗೆ ಈಗ ತನಿಖೆ ಆಗ್ತಾ ಇದೆ. NIA ಎಂಟ್ರಿ ಆಗ್ತಾ ಇರೋದು ಬೇರೆ ಆ್ಯಂಗಲ್ ಕೊಡ್ತಾ ಇದೆ. ಆದರೆ ಹೀಲಿಯಂ ಕುರಿತಂತೆ ಕೆಲ ಮಾಹಿತಿಯನ್ನು ಅರಿತು ಎಚ್ಚರಿಕೆ ವಹಿಸೋದು ಮಾತ್ರ ಬಹಳ ಉತ್ತಮ. ನಮಸ್ಕಾರ.